ಫೈನಲ್ ಆಗಿ 1 kg ಹಲಸಿನ ತೊಳೆ ಹಣ್ಣಲ್ಲಿ ಇಷ್ಟು ಹಲಸಿನ ಹಣ್ಣು ನುರ್ಕ್ ರೆಡಿ ಆಗಿದೆ ಅಥವಾ ಮುಳ್ಕ ರೆಡಿ ಆಗಿದೆ. ನೀವು ನೋಡ್ಬೋದು, ತುಂಬಾ ಸೂಪರ್ ಆಗಿರುತ್ತೆ ನೋಡಿ. ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹೊರಗಡೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಹೈ ಗಾಯ್ಸ್, ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಮುಳ್ಕ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಹಲಸಿನ ಹಣ್ಣಿದು ನುರ್ಕ್. ಬನ್ನಿ ಹೇಗೆ ಮಾಡೋದು ನೋಡೋಣ. 1 kg ಅಷ್ಟು ಹಲಸಿನ ಹಣ್ಣು ತೋಳೆ ತಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರುವಂಥದ್ದು. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಇವತ್ತು ಹಲಸಿನ ಹಣ್ಣಿನ ಸ್ವೀಟ್ ಬೋಂಡ, ಮುಳ್ಕ, ಅಥವಾ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಚಕ್ಕೆ ನುರ್ಕ್ ಅಂತ ಹೇಳ್ತೀವಿ ನಾವು. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಈ ಥರ ಚಂದ ಬೀಜ ತೆಗೆದು ಈ ಥರ ಇಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ನಾನಿವತ್ತು ಗೋಧಿ ಪೌಡ್ರನ್ನು ಹಾಕಿ ಹಲಸಿನ ಹಣ್ಣು ನುರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ನೆನೆಯಕ್ಕೆ ಹಾಕಿ ಕೂಡ ಅದ್ರ ಜೊತೆ ಹಾಕೊಂಡು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ನಾ ಈ ಹಿಂದೆ ಕೂಡ ಅಕ್ಕಿ ಹಾಕಿ ನಾನು ಅಪ್ಲೋಡ್ ಮಾಡಿದ್ದೆ, ನೀವು ಆ ರೆಸಿಪಿಯನ್ನು ಹೋಗಿ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸಾಗಿ ಮಾಡ್ಕೋಬೇಕು. ನೀರು ಹಾಕದೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಚೆನ್ನಾಗಿ ಹಣ್ಣಾಗಿರುವಂಥದ್ದಾದರೂ ನೀರು ಬೇಡ, ಇಲ್ಲಾಂದರೆ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಳ್ಳಿ. ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕಿನೇ ಮಾಡಬೇಕು, ಸಕ್ಕರೆ ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಬೆಲ್ಲದ ಪಾಕನೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನಿಮ್ಮ ರುಚಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ, ಕೆಲವರು ಸ್ವೀಟ್ ಕಡಿಮೆ ತಿಂತಾರೆ. ಹಾಗಾಗಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ದೊಡ್ಡ ಒಂದು ಪಾತ್ರೆ ತೊಗೊಂಡಿದ್ದೀನಿ ಮುಳ್ಕ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಈ ಥರ ನೈಸಾಗಿ ರುಬ್ಕೋಬೇಕು. ಎಲ್ಲ ಹಲಸಿನ ಹಣ್ಣು ತೋಳೆನ ಇದೇ ಥರ ಮಾಡ್ಕೊಳ್ಳೋಣ. ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹಲಸಿನ ಹಣ್ಣು ರುಬ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋಣ. ನಾನು ಬೀಜ ತೆಗೆದು ಅದನ್ನು 1 kg ಅಳತೆ ಹೇಳಿರೋದು. ನೀವು ಕಪ್ ಅಳತೆ ಬೇಕಿದ್ರೆ ತಗೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಹಲಸಿನ ಹಣ್ಣು ನುರ್ಕಿಗೆ ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಅಷ್ಟು ಇಷ್ಟು ಅಂತ ಏನಿಲ್ಲ, ನಿಮಗೆ ಎಣ್ಣೆಗೆ ಹಾಕಲಿಕ್ಕೆ ನಿಮಗೆ ಗೊತ್ತಾಗುತ್ತೆ. ಆ ಹದದಲ್ಲಿ ನೀವು ಕಲಿಸ್ಕೊಳ್ಬೇಕು. ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. ಎಳ್ಳು ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಇವತ್ತು. ಇದು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಂದು 15 ದಿವಸ ಎಲ್ಲ ಇಟ್ಕೊಂಡು ತಿನ್ಬೋದು, ಅಷ್ಟು ಒಳ್ಳೆಯದಾಗುತ್ತೆ ಇದು. ತೀರಾ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ ಒಂದು ಎಣ್ಣೆಗೆ ಹಾಕುವ ಹದ. ಸ್ವೀಟ್ ಕೂಡ ನೋಡ್ಕೊಳ್ಳಿ, ಬೆಲ್ಲದ ನೀರನ್ನು ಹಾಕೋಬಹುದು. ಅವಾಗ ಸ್ವಲ್ಪ ಬೆಲ್ಲದ ನೀರು ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಸ್ವೀಟ್ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಎಲ್ಲ ಇಟ್ಟು ಮಾಡ್ಕೋಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಈ ಥರ ಎಣ್ಣೆಗೆ ಬಿಡೋ ಹದದಲ್ಲಿ ಕಲಿಸ್ಕೊಳ್ಬೇಕು. ಮುಳ್ಕಾಗೆ ಕಲಸಿಟ್ಟು ಅರ್ಧ ಗಂಟೆ ಆಗಿದೆ. ಎಣ್ಣೆ ಬಿಸಿಗೆ ಇಟ್ಕೊಂಡು ಮಾಡ್ಕೊಳ್ಳೋಣ. ಈಗ ಮುಳ್ಕ ಮಾಡಲಿಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ದೊಡ್ಡ ಬಾಣಲಿನೇ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ದೊಡ್ಡ ಬಾಣಲಿ ಒಲೆಯಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಪಿಟ್ಟಿಗೆ ಕೈ ಹಾಕೋ ಮೊದಲು ಸ್ವಲ್ಪ ಕೈ ನೀರು ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಸ್ವಲ್ಪ ಜಾಸ್ತಿ ಎಣ್ಣೆ ಇದೆಯಲ್ಲ, ಹಾಗಾಗಿ ಚೆಂದ ಕಾಯಿಸ್ಕೊಳ್ಬೇಕು. ಸ್ವಲ್ಪ ಕಾಯಬೇಕು. ಸ್ವಲ್ಪ ಕೈ ನೀರು ಮಾಡ್ಕೊಳ್ಳೋಣ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಿಟ್ಟು ತೆಗೆದು ಹಾಕೊಳ್ಳೋಣ. ಸ್ವಲ್ಪ ಕೈ ನೀರು ಮಾಡಿಕೊಂಡು ಎಷ್ಟು ದಪ್ಪ ಬೇಕೋ ಈ ಥರ ಹಾಕ್ಕೊಳ್ಳೋಣ. ಒಂದು ಮೀಡಿಯಂ ದಪ್ಪನೇ ಹಾಕ್ಕೊಳ್ಳಿ. ಎಣ್ಣೆ ಚೆಂದ ಕಾದಿರಬೇಕು. ಆಮೇಲೆ ಸ್ವಲ್ಪ ಮಧ್ಯಮ ಉರಿ ಮಾಡ್ಕೊಳ್ಳಿ. ಒಂದ್ಸರಿ ಚೆಕ್ ಮಾಡೋಣ. ಅದ್ಭುತ ರುಚಿಯ ಸ್ವೀಟ್ ಬೋಂಡ ಅಂತಲೂ ಕರಿಬೋದು, ರೆಡಿಯಾಗಿದೆ. ಇವಾಗ ತಗೊಳ್ಳೋಣ ಇದನ್ನು.
ಎಣ್ಣೆ ಚೆನ್ನಾಗಿ ಸೋರಿಸ್ಕೊಳ್ಬೇಕು. ಇನ್ನು ಸಣ್ಣದಾಗಿ ಬೇಕಾದ್ರೆ ಹಾಕೋಬಹುದು, ಇಲ್ಲ ಒಂದು ಸ್ವಲ್ಪ ದಪ್ಪ ಬೇಕಾದ್ರೆ ಹಾಕೋಬಹುದು. ಮೀಡಿಯಂ ಸೈಜ್ ಹಾಕೊಂಡ್ರೆ ಬೇಗ ಕೂಡ ಬೇಯುತ್ತೆ. ಫೈನಲ್ ಆಗಿ 1 kg ಹಲಸಿನ ತೊಳೆ ಹಣ್ಣಲ್ಲಿ ಇಷ್ಟು ಹಲಸಿನ ಹಣ್ಣು ನುರುಕು ರೆಡಿಯಾಗಿದೆ ಅಥವಾ ಮುಳುಕ ರೆಡಿಯಾಗಿದೆ. ನೀವು ನೋಡ್ಬೋದು, ತುಂಬ ಸೂಪರ್ ಆಗಿರುತ್ತೆ ನೋಡಿ. ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹೊರಗಡೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಬ್ಲ್ಯಾಕ್ ಕಾಫಿ ಜೊತೆ ಟೇಸ್ಟ್ ಮಾಡ್ತೀನಿ. ಈ ಥರ ಎಲ್ಲ ತಿಂಡಿ ಮಾಡಿದಾಗ ನನಗೆ ಬ್ಲ್ಯಾಕ್ ಕಾಫಿ ಬೇಕೇ ಬೇಕು. ತುಂಬ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.